ಏನು ಆರೋಪ ಮಾಡ್ತಿದ್ದಾರೆ ಮೀಡಿಯಾದಲ್ಲಿ, ಕೆಲವೊಂದು ಸ್ಕ್ರೀನ್‌ಶಾಟ್ಸ್ ಎಲ್ಲ ತೋರಿಸ್ಬಿಟ್ಟು ಇದು ಮಾಡ್ತಿದ್ದಾರೆ. ಸೊ ಅದರಲ್ಲಿ ಯಾವುದು ಇರುವಂಥ ಮೆಸೇಜಸ್ ಯಾವುದು ಕಂಪ್ಲೀಟ್ ಅಲ್ಲ ಸರ್. ಅಂದರೆ ಅವ್ರಿಗೆ ಬೇಕಾಗಿರೋ ಮೆಸೇಜಸ್ ಮಾತ್ರ ತೆಗೆದು ತೋರಿಸ್ತಿದ್ದಾರೆ. ಮತ್ತು ಈಗ ಏನು ಲವ್ ಮಾಡದಿದ್ದರೆ ಸೂಸೈಡ್ ಮಾಡ್ಕೊತೀನಿ ಅಂತ ಹೇಳೋದು ನಾನು ಯಾವುದೇ ಸಂದರ್ಭದಲ್ಲಿ ಅವ್ರಿಗೆ ಹೇಳಿಲ್ಲ ಸರ್. ಅದೆಲ್ಲ ಸುಳ್ಳು ಆರೋಪ. ಆ್ಯಂಡ್ ಅದರಲ್ಲಿರೋ ಮೆಸೇಜಸ್ ಯಾವುದು ಕಂಪ್ಲೀಟ್ ಅಲ್ಲ ಸರ್. ಅವ್ರ ಪಾರ್ಟ್ದು ಏನಿದೆ ಅವ್ರು ಮಾತ್ರ ಇದು ಮಾಡ್ಕೊಂಡಿದ್ದಾರೆ. ಆದರೂ ಸಹ ನನ್ನ ಹತ್ರ ಕೂಡ ಕೆಲವೊಂದು ಮೆಸೇಜಸ್ ಇದೆ. ಸೊ ಅದನ್ನು ಈಗ ಏನು ವಿವರಣೆ ಏನು ಕೇಳಿದ್ದಾರೆ ಸಂಸ್ಥೆಯಿಂದ, ಸರ್ಕಾರದಿಂದ, ನಾನು ಅದನ್ನು ಎಲ್ಲ ಸಲ್ಲಿಸ್ತೀನಿ ಸರ್. ಕೆಲವೊಂದು ಆಡಿಯೋ ರೆಕಾರ್ಡ್ಸ್ ಅದನ್ನೆಲ್ಲ ಸಲ್ಲಿಸ್ತೀನಿ. ಸೊ ಈಗ ಅದು 2.5 ವರ್ಷದಿಂದ ಹಿಂದೆ ಆಗಿರುವಂಥದ್ದು. ಈಗ ಆಲ್ ಆಫ್ ಎ ಸಡನ್ ಅವ್ರಿಗೆ ಒಂದು ಏನು ಎಕ್ಸಾಮ್ ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು ಈಗ ಅವರು 1.5 ವರ್ಷದಿಂದ ಅವರು ಏನು ಪರ್ಸ್ನಲ್ ಲೈಫಲ್ಲಿ ಏನು ನಡೀತಿದೆ ನನಗೆ ಗೊತ್ತಿಲ್ಲ ಸರ್. ಈ ನಡುವೆ ಗೊತ್ತಾಗ್ತಿದೆ ಇಶ್ಯೂ ರೈಸ್ ಆಗೋದ್ರಿಂದ. ಸೊ ಈಗ ಅವ್ರಿಗೆ ಏನು ಎಕ್ಸಾಮ್ ಅವರು ಕಾಲೇಜಿಗೆ ಬರದೆ ಎಕ್ಸಾಮ್ಸು ಎಲಿಜಿಬಿಲಿಟಿ ಸಿಗದೆ ಆ ಒಂದು ಸಂದರ್ಭದಲ್ಲಿ ಎಲ್ಲ ರೀತಿಯಲ್ಲಿ ಎಲ್ಲ ವಿಧದಲ್ಲಿ ಪ್ರೆಷರ್ ಹಾಕಿದ್ದಾರೆ. ಸೊ ಲೋಕಲ್ MLA ಅವರು ತಮ್ಮ ಹೆಸರು ಹೇಳಿದ್ದಾರೆ. ಅವರು ಹೇಳಿದರೂ ಸಹ ಅದೇನೆಂದರೆ ಕೆಲವೊಂದು ಸಲ ಕೊಡ್ಲಿಕ್ಕೆ ಬರೋದಿಲ್ಲ. ಈಗ ನಾನು ಫಸ್ಟ್ ಇಯರ್ ಪ್ರೊಫೆಸರ್ ಆಗಿ ಫಸ್ಟ್ ಇಯರಲ್ಲಿ ಕೆಲವೊಂದು ಸ್ಟೂಡೆಂಟ್ಸ್ನ ಈ ಥರ ಎಲಿಜಿಬಿಲಿಟಿ ಇಲ್ಲ ಅಂತಂದರೆ ತಡೆ ಹಿಡಿತೀವಿ ಸರ್. ಅದು ನಮ್ಮ ಕಾರ್ಯಸದನ ನಾವು ಅದು ಮಾಡಲೇಬೇಕಾಗುತ್ತೆ. ಅದೇ ಥರ ಈಗ 3ನೇ ವರ್ಷದಲ್ಲಿ ಕೂಡ ಮಾಡಿದ್ದಾರೆ. ಸೊ ಅದನ್ನು ಹೆಂಗಾದ್ರೂ ಆಗಲಿ ಸಾಧಿಸ್ಕೋಬೇಕು ಅನ್ನೋಂಥ ಒಂದು ಕುಹಕ ಬುದ್ಧಿಯಿಂದ ಈಗ ಸೊ ಇಷ್ಟು ದಿವಸ ಸುಮ್ಮನೆ ಇದ್ದಿತ್ತು. ಅಂದರೆ 2 ವರ್ಷದ ಮುಂಚೆಲಿ ಯಾರಾದರೂ ಜನರಲಾಗಿ ಯಾರು ಇಟ್ಕೊಳ್ತಾರೆ ಅನ್ನೋದೇ ನನಗೆ ಸರ್. ಈಗ ಅದು ಇಟ್ಕೊಂಡಿದ್ದಾರೆ ಅಂದರೆ ಅದರ ಅರ್ಥ ಉದ್ದೇಶಪೂರ್ವಕ ಉದ್ದೇಶಪೂರ್ವವಾಗಿ ಇಟ್ಕೊಂಡಿದ್ದಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ಯೂಸ್ ಆಗುತ್ತೆ ಅನ್ನೋವಂಥ ಇದರಲ್ಲಿ ಇಟ್ಕೊಂಡು ಇದು ಮಾಡ್ತಿದ್ದಾರೆ. ಸೊ ಇದೆಲ್ಲ ಏನಂದರೆ ಒಂಥರ ಹನಿ ಟ್ರಾಪ್ ಥರ ಅನಿಸ್ತದೆ, ಬ್ಲ್ಯಾಕ್ ಮೇಲಿಂಗ್ ಥರ. ಈಗ ಆಲ್ ಆಫ್ ಎ ಸಡನ್ ನನ್ನ ಇಶ್ಯೂ ಎರಪ್ಟ್ ಮಾಡಿಬಿಟ್ಟು ಈಗ ನನ್ನ ಕ್ಯಾರೆಕ್ಟರ್ಸ್ ಅಸ್ಟೇಜ್ ನನ್ನ ತೇಜೋವಧೆ ಮಾಡಿಬಿಟ್ಟು ನನ್ನ ಮುಖಾಂತರ ಅವ್ರಿಗೆ ಪ್ರೆಷರ್ ಹಾಕ್ಬಿಟ್ಟು ಅಡ್ಮಿನಿಸ್ಟ್ರೇಷನ್ ಪ್ರೆಷರ್ ಹಾಕಿ ಎಕ್ಸಾಮ್ ತೊಗೋಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಇದೇ ವಿಷಯನ ಅವರು ನನ್ನ ಹತ್ರ ಖುದ್ದಾಗಿ ಹೇಳಿದ್ದಾರೆ ಸರ್. ಅವರು ಗಂಡ ಆಗಲಿ ಅವ್ರ ಜೊತೆ ಬಂದಿದ್ದಂಥ ಒಂದು ಸಂಘ ಸಂಸ್ಥೆ, ರೈತ ಸಂಘ ಸಂಸ್ಥೆ ಒಬ್ಬರು ಯಾರು ಶರತ್ ಅಂತ ಮತ್ತು ಇನ್ನೊಬ್ಬರು ರಾಕೇಶ್ ಅಂತ ಅವರು ಹೇಳಿದ್ದಾರೆ ಸರ್. ಅವರು ಕೇಳಿದ್ರು. ಸೊ ಹೇಗಾದರೂ ಆಗಲಿ ನೀವು ಅವ್ರಿಗೆ ಹೇಳ್ಬಿಟ್ಟು ಎಕ್ಸಾಮ್ ಕೊಡಿಸಿ ಸರ್ ಅಂತೆಲ್ಲ. ಇದೆಲ್ಲ ಏನಂತಂದರೆ ಎಕ್ಸಾಮ್ ತೊಗೋಬೇಕು ಅನ್ನೋವಂಥ ಒಂದು ಉದ್ದೇಶದಿಂದ ಮಾಡ್ತಾ ಇರುವಂಥ ಒಂದು ಪಿತೂರು ಸರ್ ಇದು. ಸೊ ಇದು ಯಾವುದಕ್ಕೆ ಆಗಲಿ ಏನೇ ಆಗಲಿ ಯಾವುದು ಫಾರ್ವರ್ಡ್ ಆದರೂ ಸಹ ಇದ್ರ ಬಗ್ಗೆ ಏನಿದ್ರು ನಾನು ಸಹಕಾರ ಕೊಡ್ತೀನಿ ಸರ್. ಈ ಥರ ದಯವಿಟ್ಟು ಈ ಮೀಡಿಯಾದಲ್ಲಿ ಒಬ್ಬರು ತೇಜೋವಧೆ ಮಾಡುವಂಥ ಒಂದು ಇದನ್ನು ಪ್ರಚಾರ ಮಾಡಬಾರ್ದು, ಅದನ್ನು ತಡೆ ಹಾಕಬೇಕು ಅಂತ ಈ ಮೂಲಕ SP ಸರ್ ಅವ್ರಿಗೆ ನಾನು SP ಸರ್ ಅವರಾಗಲಿ ಮಾನ್ಯ DC ಮೇಡಮ್ ಅವರಿಗೆ ನಾನು ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ, ತಮ್ಮ ಹೆಸರು ಸರ್? ನನ್ನ ಹೆಸರು ಡಾಕ್ಟರ್ ಗಂಗಾಧರ್ ಸರ್.